ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಅದರಲ್ಲಿ ಇತ್ತೀಚೆಗೆ ಏನೇನಾಯಿತು, ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಡೆವಲಪ್ಮೆಂಟ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಈ ಅಮೆರಿಕ ಇವತ್ತೊಂದು ಬಿಲ್ಡಪ್ ಕೊಟ್ಟಿತ್ತು. ಅದೇನು ಕೇಳಿದ್ರೆ, ಇರಾನ್ ತೈಲದ ಮೇಲಿನ ನಿರ್ಬಂಧವನ್ನು ನಾವು ತಾತ್ಕಾಲಿಕವಾಗಿ ಸಡಿಲಗೊಳಿಸಿದ್ದೀವಿ, ಇರಾನ್ ಈಗ ಮುಕ್ತವಾಗಿ ತೈಲ ವ್ಯಾಪಾರ ಮಾಡಿಕೊಳ್ಳಬಹುದು. ಯಾಕೆ ಕೇಳಿದ್ರೆ, ಈ ಪರ್ಷಿಯನ್ ಗಲ್ಫ್ನಲ್ಲಿ ಇರಾನ್ನ ತೈಲ ಬಹಳ ಪ್ರಮಾಣದಲ್ಲಿ ಸ್ಟೋರ್ ಆಗಿದೆ. ಅವರ ಬಳಿಯಲ್ಲಿ ಮೂವ್ ಆಗದಂತಹ 140 ಮಿಲಿಯನ್ ಬ್ಯಾರಲ್ ತೈಲ ಇದೆ. ಅದನ್ನು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಅಲೋ ಮಾಡ್ತಾ ಇದ್ದೀವಿ, ಯಾವುದೇ ನಿರ್ಬಂಧಗಳಿರೋದಿಲ್ಲ, ತಾತ್ಕಾಲಿಕವಾಗಿ ವೇವರ್ ಕೊಡ್ತಾ ಇದ್ದೀವಿ ಅಂತ ಅಮೆರಿಕ ಒಂದು ಘೋಷಣೆ ಮಾಡ್ತು. ನನಗನ್ಸುತ್ತೆ ಅಮೆರಿಕ ವಿಶ್ವದ ಹಿರಿಯಣ್ಣ ಅನ್ನುವಂತಹ ಗುಂಗಿನಿಂದ ಹೊರಗೆ ಬರದೇ ಇದ್ರೆ ಅವರಿಗೇನೋ ಅಲ್ಪ ಸ್ವಲ್ಪ ಮರ್ಯಾದೆ ಇದೆಯಲ್ಲ, ಅದು ಕೂಡ ಹೋಗುತ್ತೆ. ಯಾಕೆ ಕೇಳಿದ್ರೆ, ಇರಾನ್ ಯಾವತ್ತೂ ಕೂಡ ಅಮೆರಿಕದ ಅಪ್ಪಣೆಯನ್ನು ಪಡೆದು ವ್ಯಾಪಾರವನ್ನ ಮಾಡ್ತಾ ಇರಲಿಲ್ಲ. ಎರಡನೇದಾಗಿ, ಕಚ್ಚಾ ತೈಲದ ಬೆಲೆ ಏರಿಕೆ ಇದೆಯಲ್ಲ, ಇದು ಇರಾನ್ಗೆ ಪರೋಕ್ಷವಾಗಿ ಲಾಭ ಆಗ್ತಾ ಇದೆ. ಲಾಭ ಅಂತಂದ್ರೆ ಅಮೆರಿಕ ಮೇಲೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಅವರಿಗೇನೋ ಹಣ ಬರ್ತಾ ಇದೆ ಅಂತಲ್ಲ, ಅವ್ರ ಉದ್ದೇಶ ಇರುವಂತಹದ್ದೇ ಕಚ್ಚಾ ತೈಲದ ಬೆಲೆಯನ್ನ ಏರಿಸಬೇಕು ಅಂತ. ಈಗ ಅಮೆರಿಕ ವೇವರ್ ಕೊಡ್ತು ಅಂತ ಹೇಳಿ ಇರಾನ್ ತನ್ನ ತೈಲವನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಈಗ ಇರಾನ್ನ ಸಚಿವ ಉತ್ತರ ಕೊಟ್ಟಿದ್ದಾರೆ, ನಮ್ಮ ಬಳಿಯಲ್ಲಿ ಯಾವುದೇ ಎಕ್ಸ್ಟ್ರಾ ತೈಲ ಇಲ್ಲ, ಅಂತಹ ಯಾವ ಸ್ಟಾಕ್ಗಳನ್ನು ಕೂಡ ನಾವು ಇಟ್ಕೊಂಡಿಲ್ಲ, ನಾವು ಯಾವುದನ್ನು ಕೂಡ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಿಲ್ಲ, ಹೀಗಂತ ಇರಾನ್ನ ಆಯಿಲ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ರಯತ್ನ ಮಾಡಿತ್ತು ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಇರಾನ್ನ ತೈಲವನ್ನ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡುವಂತಹ ದೇಶ ಚೈನಾ. ಇರಾನ್ ಚೈನಾಗೆ ಬಹಳ ಪ್ರಮಾಣದಲ್ಲಿ ಡಿಸ್ಕೌಂಟ್ ಅನ್ನು ಕೊಟ್ಟು ತೈಲವನ್ನ ವ್ಯಾಪಾರ ಮಾಡುತ್ತೆ. ಇರಾನ್ನಲ್ಲಿ ಉತ್ಪಾದನೆಯಾಗುವಂತಹ 80%ಕ್ಕಿಂತ ಹೆಚ್ಚು ತೈಲವನ್ನ ಚೈನಾ ದೇಶವೇ ಖರೀದಿ ಮಾಡುತ್ತೆ. ಕಳೆದ ವರ್ಷದ ಡೇಟಾವನ್ನು ನೋಡೋದಾದ್ರೆ, ಒಂದು ದಿನಕ್ಕೆ ಸರಿಯಾಗಿ 1.38 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನ ಚೈನಾ ಖರೀದಿ ಮಾಡಿದೆ. ಅಂದ್ರೆ ಚೈನಾದ ಓವರ್ ಆಲ್ ಅಗತ್ಯತೆಯ 13.4% ತೈಲವನ್ನ ಇರಾನ್ನಿಂದಲೇ ಖರೀದಿ ಮಾಡಿದೆ. ಇರಾನ್ ತೈಲ ಖರೀದಿ ಇದೆಯಲ್ಲ, ಇದು ಚೈನಾಗೆ ಭಾರಿ ಲಾಭವನ್ನು ತಂದು ಕೊಡುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ ರಷ್ಯಾ ಡಿಸ್ಕೌಂಟ್ ದರದಲ್ಲಿ ಭಾರತಕ್ಕೆ ತೈಲ ವ್ಯಾಪಾರ ಮಾಡ್ತಾ ಇತ್ತಲ್ಲ, ಅದೇ ಮಾದರಿಯಲ್ಲಿ ಇರಾನ್ ಕೂಡ ಚೈನಾಗೆ ತೈಲವನ್ನು ಕೊಡ್ತಾ ಇತ್ತು. ಒಂದು ಬ್ಯಾರಲ್ಗೆ ಕನಿಷ್ಠ $10 ರಿಯಾಯಿತಿ ಸಿಗ್ತಾ ಇತ್ತು. ಚೈನಾ ಯಾವತ್ತೂ ಕೂಡ ನೇರವಾಗಿ ಇರಾನ್ನಿಂದ ತೈಲ ಖರೀದಿ ಮಾಡೋದಿಲ್ಲ, ಅದೆಲ್ಲವೂ ಕೂಡ ಒಳಗೊಳಗೆ ಅಂಡರ್ಸ್ಟ್ಯಾಂಡಿಂಗ್. ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಮೂಲಕವಾಗಿ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಹೆಸರಿನಲ್ಲಿ ಇವರು ಖರೀದಿ ಮಾಡ್ತಾ ಇದ್ರು. ಇರಾನ್ನಿಂದ ತೈಲ ಖರೀದಿಸಿದ್ರ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಗಳನ್ನು ಇರಾನ್ ಕೂಡ ಕೊಡ್ತಾ ಇರಲಿಲ್ಲ, ಚೈನಾ ಕೂಡ ಕೊಡ್ತಾ ಇರಲಿಲ್ಲ. ಆ ರೀತಿಯಾಗಿ ಒಂದು ವ್ಯಾಪಾರ ನಡೀತಾ ಇತ್ತು. ಈಗ ಅಮೆರಿಕದ ಲೆಕ್ಕಾಚಾರ ಏನಾಗಿತ್ತು ಗೊತ್ತಾ? ನಾವು ಈ ರೀತಿಯಾಗಿ ವೇವರ್ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ಸ್ಯಾಂಕ್ಷನ್ ಅನ್ನ ಸದ್ಯದ ಮಟ್ಟಿಗೆ ತೆರವು ಮಾಡಿದ್ದೆ ಆದ್ರೆ, ಇರಾನ್ನ ಆಯಿಲ್ಗೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಡಿಮ್ಯಾಂಡ್ ಮಾಡ್ತವೆ. ಆಗ ಇರಾನ್ ಡಿಸ್ಕೌಂಟ್ ದರದಲ್ಲಿ ಕೊಡೋದಕ್ಕೆ ಒಪ್ಪೋದಿಲ್ಲ. ಇದರಿಂದಾಗಿ ಚೈನಾಗೂ ಕೂಡ ಪರೋಕ್ಷವಾಗಿ ನಷ್ಟ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಅಮೆರಿಕ ಹಾಕೊಂಡಿರಬಹುದೇನೋ. ಆದ್ರೆ ಅಮೆರಿಕದ ವೇವರ್ ಅನ್ನ ಇರಾನ್ ತಳ್ಳಿ ಹಾಕಿದೆ. ಅಂತಹದ್ದೇನೂ ಇಲ್ಲ, ನಮ್ಮ ಹತ್ರ ತೈಲದ ಸ್ಟೋರೇಜೇ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇರಾನ್ ಹೀಗೆ ಹೇಳ್ತಾ ಇದ್ರೂ ಕೂಡ ರಾಯ್ಟರ್ಸ್ನಂತಹ ಸುದ್ದಿ ಸಂಸ್ಥೆಗಳು ಭಾರತ ಇರಾನ್ ಅನ್ನ ಸಂಪರ್ಕ ಮಾಡಿದೆ. ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡುವಂತಹ ಸಾಧ್ಯತೆಗಳಿದಾವೆ ಅಂತ ಈಗಲೂ ಸಹ ವರದಿ ಮಾಡ್ತಾ ಇದ್ದಾವೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ನ ಅಧ್ಯಕ್ಷರ ಜೊತೆಗೆ 2ನೇ ಬಾರಿಗೆ ಮಾತನಾಡಿದ್ದಾರೆ. ಈ ಬಗ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಟ್ವೀಟ್ ಮಾಡಿ ತಿಳಿಸಿದ್ದಾರೆ, ನಾನು ಇರಾನ್ನ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೆ ಈಗ ತಾನೇ ಮಾತನಾಡಿದೆ. ಅವರಿಗೆ ಈದ್ ಮತ್ತು ನವರೂಜ್ ಹಬ್ಬದ ಶುಭಾಶಯವನ್ನು ತಿಳಿಸಿದ್ದೀನಿ. ಈ ಹಬ್ಬದ ಕಾಲವು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸಿದ್ದೀನಿ. ಹಾಗೆ ಪ್ರಾದೇಶಿಕ ಸ್ಥಿರತೆಯನ್ನು ಹಾಳು ಮಾಡುವಂತಹ ಜೊತೆಗೆ ಗ್ಲೋಬಲ್ ಸಪ್ಲೈ ಚೈನ್ಗೆ ತೊಡಕುಂಟು ಮಾಡುವಂತಹ ಹಾಗೂ ಪ್ರಮುಖ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನ ಇದೇ ವೇಳೆ ಖಂಡಿಸಲಾಯಿತು. ಹಾಗೆ ಸಮುದ್ರ ವ್ಯಾಪಾರ ಮಾರ್ಗ ಮುಕ್ತವಾಗಿರಬೇಕು ಅನ್ನೋದನ್ನ ನಾನು ಪುನರುಚ್ಚಾರ ಮಾಡಿದ್ದೀನಿ. ಹಾಗೆ ಇರಾನ್ನಲ್ಲಿ ಭಾರತೀಯರ ಸುರಕ್ಷತೆಯ ಬಗ್ಗೆ ಇರಾನ್ ಸರ್ಕಾರ ನೀಡುತ್ತಿರುವಂತಹ ಸಹಕಾರಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೇಳಿದ್ದೀನಿ. ಹೀಗಂತ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೆ ಮಾತನಾಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ನ ನತಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇತ್ತಲ್ಲ, ಅದರ ಮೇಲೆ ಮತ್ತೊಮ್ಮೆ ಭೀಕರವಾದಂತಹ ದಾಳಿ ಮಾಡಿದವೆ. ಈ ಬಾರಿಯ ದಾಳಿಯಲ್ಲಿ ಮುಖ್ಯವಾಗಿ ಶಾಹಿದ್ ಅಹಮದಿ ರೋಷನ್ ಎನ್ರಿಚ್ಮೆಂಟ್ ಪ್ಲಾಂಟ್ ಏನಿತ್ತು ಅದನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಇದನ್ನ ಇರಾನ್ನ ಸರ್ಕಾರ ಕಟುವಾಗಿ ಖಂಡಿಸಿದೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾದಂತಹ ದಾಳಿ, ಅಣು ಭದ್ರತಾ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ ಅಂತ ಇರಾನ್ ಹೇಳಿದೆ. ಈ ನತಾನ್ಸ್ ಅಣು ಕೇಂದ್ರ ಟೆಹರಾನ್ನಿಂದ ಸರಿಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ.
ಈ ಹಿಂದೆ 12 ದಿನದ ಯುದ್ಧ ಆದಂತಹ ಸಂದರ್ಭದಲ್ಲಿ ಇಸ್ರೇಲ್ ಈ ನತಾನ್ಸ್ಗೆ ಭಾರಿ ಹಾನಿ ಮಾಡಿತ್ತು. ಅದಾದ ಬಳಿಕ ಅಮೆರಿಕ ಕೂಡ ಇಲ್ಲಿಗೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕುವ ಮೂಲಕ ಈ ಅಣು ಕೇಂದ್ರಕ್ಕೆ ಮತ್ತಷ್ಟು ಹಾನಿಯನ್ನ ಮಾಡಿತ್ತು. ಈಗ ಮಿತ್ರರೇ, ಮತ್ತೊಮ್ಮೆ ಅದೇ ಅಣು ಕೇಂದ್ರವನ್ನ ಗುರಿಯಾಗಿಸಿ ಇವತ್ತು ಕೂಡ ದಾಳಿ ಮಾಡಲಾಗಿದೆ. ಇವತ್ತಿನ ದಾಳಿಯ ತೀವ್ರತೆ ಎಷ್ಟಿತ್ತು ಕೇಳಿದ್ರೆ, ಅಣು ಕೇಂದ್ರದ ಏರಿಯಾವನ್ನೇ ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ. ಇದರಿಂದಾಗಿ ಅಣು ವಿಕಿರಣ ಸೋರಿಕೆಯ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಆದರೆ ಇರಾನ್ನ ಸರ್ಕಾರ ಹೇಳಿಕೊಂಡಿದೆ, ಸ್ಥಳೀಯರು ಯಾರೂ ಕೂಡ ಆತಂಕ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಯಾವುದೇ ಅಣು ವಿಕಿರಣ ಸೋರಿಕೆಯ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ, ಆ ರೀತಿಯಾಗಿ ಏನೂ ಆಗಿಲ್ಲ ಅಂತ ಇರಾನ್ನ ಸರ್ಕಾರ ಹೇಳಿಕೊಂಡಿದೆ. ಈ ಬಗ್ಗೆ ಈಗ IAEA ಅಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದೆಯಲ್ಲ, ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡು ಘಟನೆಯ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಂತಹ ಸೈನಿಕ ಕಾರ್ಯಾಚರಣೆಯ ವೇಳೆ ಅಣು ವಿಕಿರಣ ಸೋರಿಕೆ ಆಗದಂತೆ ಎರಡೂ ಪಕ್ಷದವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಬಿಗ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ರಷ್ಯಾ ಅಧ್ಯಕ್ಷ ಪುತಿನ್ ನಾವು ಇರಾನ್ ಜೊತೆಗಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇರಾನ್ನ ಜನರಿಗೆ ಇದು ಬಹಳ ಕಠಿಣವಾದಂತಹ ಸಂದರ್ಭ. ಇಂತಹ ಕಷ್ಟದ ಸಂದರ್ಭವನ್ನ ಅವರು ಗೌರವದಿಂದ ಎದುರಿಸಲಿ, ಹೀಗಂತ ನಾನು ಹಾರೈಸ್ತಾ ಇದ್ದೀನಿ ಅಂತ ಪುತಿನ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ರಷ್ಯಾ ಯಾವತ್ತಿದ್ರೂ ಕೂಡ ಇರಾನ್ಗೆ ಬಹಳ ನಿಷ್ಠಾವಂತ ಸ್ನೇಹಿತ, ಹಾಗೆ ವಿಶ್ವಾಸಾರ್ಹ ಪಾಲುದಾರನೂ ಕೂಡ ಹೌದು. ಈ ಹಿಂದೆಯೂ ಕೂಡ ಇರಾನ್ ಜೊತೆಗೆ ಬಹಳ ಗಟ್ಟಿಯಾದಂತಹ ಸಂಬಂಧ ರಷ್ಯಾಗಿತ್ತು, ಮುಂದೆಯೂ ಕೂಡ ಅದು ಮುಂದುವರಿಯುತ್ತೆ ಅಂತ ಪುತಿನ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರುವಂತಹ ದಾಳಿ ಇಡೀ ಪಶ್ಚಿಮ ಏಷ್ಯಾವನ್ನ ಒಂದು ಕೆಟ್ಟ ಕ್ರೈಸಿಸ್ಗೆ ತಳ್ಳಿದೆ. ಇದರಿಂದ ಇಡೀ ವಿಶ್ವಕ್ಕೆ ಸಂಕಷ್ಟ ಉಂಟಾಗುತ್ತೆ ಅಂತ ಪುತಿನ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಯುದ್ಧದ ವಿಚಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಹೇಳಿಕೆಯ ನಡುವೆ ಸಾಕಷ್ಟು ವ್ಯತ್ಯಾಸ ಕಂಡು ಬರೋದಕ್ಕೆ ಶುರುವಾಗಿದೆ. ಒಂದು ಕಡೆ ಅಮೆರಿಕ ಹೇಳ್ತಾ ಇದೆ, ಈ ಯುದ್ಧ ನಾವು ಅಂತ್ಯದ ಹಂತಕ್ಕೆ ಬಂದುಬಿಟ್ಟಿದ್ದೀವಿ, ಅಂದರೆ ಆಲ್ಮೋಸ್ಟ್ ಗೆದ್ದಾಗ್ಬಿಟ್ಟಿದೆ, ನಿರ್ಣಾಯಕ ಹಂತವನ್ನು ತಲುಪಿದ್ದೀವಿ, ಇನ್ನು ದಾಳಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಸ್ವತಃ ಟ್ರಂಪೇ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮಿತ್ರರೇ, ಇಸ್ರೇಲ್ ಅದಕ್ಕೆ ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಇವತ್ತು ಇಸ್ರೇಲ್ನ ರಕ್ಷಣಾ ಸಚಿವ ತನ್ನ ಸೈನಿಕ ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಈ ವಾರ ಇದೆಯಲ್ಲ ಇದು ನಿರ್ಣಾಯಕವಾದಂತಹ ವಾರ, ಈ ವಾರದಲ್ಲಿ ನಾವು ಇರಾನ್ನ ಮೇಲಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ, ನಾವು ಮತ್ತು ಅಮೆರಿಕ ಮಾಡುವಂತಹ ದಾಳಿ ಬಹಳ ನಿರ್ಣಾಯಕವಾಗಿರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ IRGC ಮತ್ತು ಇರಾನ್ನ ಉಗ್ರ ರೆಜೀಮನ್ನ ನಾವು ಟಾರ್ಗೆಟ್ ಮಾಡಿ ದಾಳಿಯನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಜಗತ್ತಿಗೆ ಈ ಯುದ್ಧದಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆಯೋ, ಈ ಅಮೆರಿಕ ಮತ್ತು ಇಸ್ರೇಲ್ ಪ್ರಾಪರ್ ಆದಂತಹ ಕ್ಲಾರಿಟಿ ಕೊಡದೇ ಇರುವ ಕಾರಣದಿಂದಾಗಿ ಮತ್ತಷ್ಟು ಸಮಸ್ಯೆ ಉಲ್ಬಣಿಸ್ತಾ ಇದೆ. ಇಸ್ರೇಲ್ ಆದ್ರೂ ಒಂದು ಹಂತಕ್ಕೆ ಈ ಯುದ್ಧ ಕಂಟಿನ್ಯೂ ಆಗುತ್ತೆ ಎನ್ನುವಂತಹ ಸುಳಿವನ್ನ ಕೊಡ್ತಾ ಇದೆ. ಆದ್ರೆ ಅಮೆರಿಕ ಹಾಗಲ್ಲ, ಒಮ್ಮೆ ಹೇಳುತ್ತೆ ಯುದ್ಧ ಎಂಡ್ ಆಗ್ಬಿಡುತ್ತೆ, ನಾವು ಜಯದ ಸಮೀಪಕ್ಕೆ ಬಂದಿದ್ದೀವಿ ಅಂತ, ಇನ್ನೊಮ್ಮೆ ಹೇಳ್ತಾರೆ ಯುದ್ಧ ವಿರಾಮ ಇಲ್ಲ, ಇದು ಕಂಟಿನ್ಯೂ ಆಗುತ್ತೆ, ನಾವು ಬಹಳ ಲಾಂಗ್ ಟರ್ಮ್ ವರೆಗೂ ಕೂಡ ಯುದ್ಧ ಮಾಡ್ತೀವಿ, US ಭೂಸೇನೆಯನ್ನ ಕೂಡ ಇರಾನ್ನ ಒಳಗೆ ನುಗ್ಗಿಸುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳುತ್ತೆ. ಈ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳ ಕಾರಣದಿಂದಾಗಿ ಜಗತ್ತು ಮತ್ತಷ್ಟು ಅಸ್ಥಿರಗೊಳ್ತಾ ಇದೆ, ವ್ಯಾಪಾರ ವ್ಯವಹಾರ ದಿಕ್ಕು ತಪ್ತಾ ಇದೆ. ಅದಕ್ಕೆ ಷೇರು ಮಾರುಕಟ್ಟೆ ಆ ಪರಿಯಾಗಿ ಏರಿಳಿತವನ್ನು ಕಾಣ್ತಾ ಇದೆ. ಇನ್ನು ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. UK ತನ್ನ ಬೇಸ್ಗಳನ್ನು ಅಮೆರಿಕಾಗೆ ಬಳಸ್ಕೊಳ್ಳಿ ಅಂತ ಹೇಳುತ್ತಿದ್ದ ಹಾಗೆ ಇರಾನ್ ಏನು ಮಾಡ್ತು, ಡಿಯೋಗೋ ಗಾರ್ಸಿಯಾವನ್ನು ಟಾರ್ಗೆಟ್ ಮಾಡಿ 2 ಮಿಸೈಲ್ಗಳನ್ನು ಲಾಂಚ್ ಮಾಡ್ತು. ಡಿಯೋಗೋ ಗಾರ್ಸಿಯಾ ಇರಾನ್ನಿಂದ 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಐಲ್ಯಾಂಡ್. ಈ ದಾಳಿ ಇದೆಯಲ್ಲ, ಇದು ಯುದ್ಧಕ್ಕೆ ಬಹಳ ದೊಡ್ಡ ತಿರುವು ಕೊಟ್ಟಿದೆ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಇರಾನ್ ಏನು ಹೇಳ್ತಾ ಇತ್ತು, ನಮ್ಮ ಬಳಿಯಲ್ಲಿ ಇರುವಂತಹದ್ದು 2000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳು ಅಂತ, ಹೆಚ್ಚು ಅಂತಂದರೆ 2,500 ಇಂದ 3,000 ಕಿಲೋಮೀಟರ್ ತಲುಪಬಹುದು ಅಂತ ಅಂದಾಜು ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಇರಾನ್ನ ಮಿಸೈಲ್ 4,000 ಕಿಲೋಮೀಟರ್ ರೀಚ್ ಆಗಿದೆ. ಇದರಿಂದ ಇಡೀ ಯುರೋಪ್ನಲ್ಲಿ ಆತಂಕ ಮನೆ ಮಾಡಿದೆ. ನಾನು ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ, 4,000 ಕಿಲೋಮೀಟರ್ ಅಂತಂದ್ರೆ UKಯನ್ನು ಕೂಡ ತಲುಪಿ ಬಿಡಬಹುದು. ಈಗ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಏನು ಕೇಳಿದ್ರೆ, ಈಗ ಇರಾನ್ ಈ ದಾಳಿ ಮಾಡುವ ಮೂಲಕ ಇಡೀ ಯುರೋಪ್ಗೆ ಚೆಕ್ಮೇಟ್ ಅನ್ನು ಕೊಟ್ಟಿದೆ. ನೀವು ಈ ಯುದ್ಧಕ್ಕೆ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ನಾವು ನಿಮ್ಮನ್ನು ಕೂಡ ತಲುಪುವಂತಹ ಕೆಪಾಸಿಟಿ ಇಟ್ಕೊಂಡಿದ್ದೀವಿ ಅಂತ ಇರಾನ್ ಮೆಸೇಜನ್ನು ಪಾಸ್ ಮಾಡಿದೆ. ಇದು ಮಿತ್ರರೇ, ಟ್ರಂಪ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ. ಟ್ರಂಪ್ ಹರ್ಮೋಸನ್ನು ಓಪನ್ ಮಾಡಬೇಕು ಅಂತೇಳಿ ಇಡೀ ಯುರೋಪ್ಗೆ ಒತ್ತಡ ಹಾಕ್ತಾ ಇದ್ದಾರೆ. ನ್ಯಾಟೋ ಅದರಲ್ಲಿ ಭಾಗಿಯಾಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನ್ಯಾಟೋವನ್ನು ಹೇಡಿ ಅಂತ ಕರೀತಾ ಇದ್ದಾರೆ. ಅಂದರೆ ನಿರಂತರವಾಗಿ ಒತ್ತಡವನ್ನು ಕ್ರಿಯೇಟ್ ಮಾಡಿ ಯುರೋಪನ್ನು ಕೂಡ ಈ ಯುದ್ಧಕ್ಕೆ ಎಳೆದು ತರುವಂತಹದ್ದು ಟ್ರಂಪ್ ಅವರ ಉದ್ದೇಶ ಆಗಿದೆ. ಆದರೆ ಇರಾನ್ ಇನ್ನೊಂದು ಕಡೆಯಲ್ಲಿ ಮಿಸೈಲ್ ಲಾಂಚ್ ಮಾಡುವ ಮೂಲಕ ನಾವು ಯುರೋಪ್ಗೂ ಕೂಡ ಹೊಡಿತೀವಿ ಅಂತ ಮೆಸೇಜ್ ಪಾಸ್ ಮಾಡಿದೆ. ಇದರಿಂದಾಗಿ ಬಹುಶಃ ಯುರೋಪ್ನ ದೇಶಗಳು ಯುದ್ಧದಿಂದ ಇನ್ನಷ್ಟು ಅಂತರವನ್ನು ಕಾಯ್ದುಕೊಳ್ಳಬಹುದು ಅನ್ನುವಂಥದ್ದು ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಅಭಿಪ್ರಾಯ. ಹಾಗೆ ಈ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಹರ್ಮೋಸ್ ಜಲಸಂಧಿಯನ್ನು ನಾವು ಓಪನ್ ಮಾಡಬೇಕು, ಇದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತ, ಅದಷ್ಟು ಈಸಿ ವಿಚಾರ ಅಲ್ಲ. ಇರಾನ್ ಬಳಿಯಲ್ಲಿ ಶಕ್ತಿ ಇರುವವರೆಗೂ ಕೂಡ ಅಮೆರಿಕ ಎಷ್ಟೇ ಎಸ್ಕಾಟ್ ಮಾಡೋದಕ್ಕೆ ನಿಂತ್ಕೊಂಡ್ರೂ ಕೂಡ ಆ ಇಡೀ ಪ್ರದೇಶದಲ್ಲಿ ಸೇಫ್ಟಿಯ ಪ್ರಶ್ನೆ ಇದ್ದೇ ಇರುತ್ತೆ. ಟ್ರಂಪ್ ಏನೋ ಹೇಳಬಹುದು, ಅಮೆರಿಕದಲ್ಲಿ ಕೂತ್ಕೊಂಡು ದಿನಕ್ಕೆ 10 ಟ್ರೂತ್ ಸೋಷಿಯಲ್ ಪೋಸ್ಟ್ಗಳನ್ನು ಮಾಡಬಹುದು. ಆದರೆ ಇರಾನ್ ಬಳಿಯಲ್ಲಿ ಮಿಸೈಲ್ ಮತ್ತು ಡ್ರೋನ್ಗಳು ಇರುವಷ್ಟು ಹೊತ್ತು ಅದನ್ನು ಓಪನ್ ಮಾಡೋದಕ್ಕೆ ಕಷ್ಟ.
ಮಿತ್ರರೇ, ಹೌತಿ ಹಿಜ್ಬುಲ್ಲಾಗಳ ಬಳಿಯಲ್ಲೇ ಡ್ರೋನ್ ಮಿಸೈಲ್ಗಳು ಖಾಲಿಯಾಗಿಲ್ಲ. ಇನ್ನು ಇರಾನ್ ಬಳಿಯಲ್ಲಿ ಖಾಲಿ ಆಗತ್ತಾ? ಈ ಯುದ್ಧದಲ್ಲಿ ಸುಮ್ಮನೆ ಅಮೆರಿಕ ಹೇಳ್ಕೊಳ್ತಾ ಇರುವಂಥದ್ದು, ನಾವು 90% ಡ್ರೋನ್ಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಿಬಿಟ್ಟಿದ್ದೀವಿ, 95% ಮಿಸೈಲನ್ನು ಹೊಡೆದು ಹಾಕಿದ್ದೀವಿ, ಅವರ ಸಾಮರ್ಥ್ಯ ಕಡಿಮೆ ಆಗಿ ಹೋಗಿದೆ. ಇದು ಅಮೆರಿಕ ಕ್ಲೈಮ್ ಮಾಡ್ತಿರೋದಷ್ಟೇ. ಇವತ್ತಿಗೂ ಸಹ ಸೌದಿ ಅರೇಬಿಯಾ, ಬಹರೈನ್, ಕುವೈತ್, ಕತಾರ್, UAE ಈ ಎಲ್ಲ ದೇಶಗಳು ಕೂಡ ದಿನನಿತ್ಯ ಇರಾನ್ ಮಾಡ್ತಾ ಇರುವಂತಹ ದಾಳಿಯ ಬುಲೆಟಿನ್ಗಳನ್ನು ರಿಲೀಸ್ ಮಾಡ್ತಾರಲ್ಲ, ಅದರಲ್ಲಿ ಇರಾನ್ ಕಡೆಯಿಂದ 20 ಮಿಸೈಲ್ ಬಂತು, 50 ಮಿಸೈಲ್ ಬಂತು, 50 ಡ್ರೋನ್ ಬಂತು, ಇದೇ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ ಹೊರತು 1 ಡ್ರೋನ್ ಬಂತು, 1 ಮಿಸೈಲ್ ಬಂತು ಅಂತ ಯಾವ ದೇಶವೂ ಕೂಡ ಹೇಳ್ತಾ ಇಲ್ಲ. ಇದೆಲ್ಲದರ ನಡುವೆ ಮಿತ್ರರೇ, ಈ ತೈವಾನ್ ಕುರಿತಾಗಿ ನಿಮಗೆ ಈ ಹಿಂದೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಚೈನಾ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದೆ. ಅವರೊಂಥರ ಇದು ಸರಿಯಾದ ಸಮಯ ಅಂತ ಭಾವಿಸಿದ್ದಿರಬಹುದು. ಒಂದು ವೇಳೆ ಅಮೆರಿಕ ಇರಾನ್ ಯುದ್ಧದಲ್ಲಿ ಬಹಳಷ್ಟು ಮುಳುಗಿದ್ದೆ ಆದರೆ ತೈವಾನನ್ನು ನುಂಗೋದಕ್ಕೆ ಚೈನಾ ಹೊಂಚಾಕಬಹುದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಅಮೆರಿಕ ಇರಾನ್ ಯುದ್ಧದಲ್ಲಿ ಹೆಚ್ಚು ಹೆಚ್ಚು ಇನ್ವಾಲ್ವ್ ಆಗ್ತಾ ಇರೋದು ತೈವಾನ್ನ ತಲೆ ಕೆಡಿಸಿದೆ. ಈ ಬಗ್ಗೆ ಫೈನಾನ್ಷಿಯಲ್ ಟೈಮ್ಸ್ ಒಂದು ವರದಿಯನ್ನು ಕೂಡ ಪ್ರಕಟಿಸಿದೆ. ಅದೇನು ಕೇಳಿದ್ರೆ, ಅಮೆರಿಕದ ಶಸ್ತ್ರ ಭಂಡಾರ ಕಂಪ್ಲೀಟ್ ಆಗಿ ಖಾಲಿ ಆಗ್ತಾ ಬಂದರೆ ಚೈನಾ ಇದನ್ನೇ ಸರಿಯಾದ ಸಮಯ ಅಂತ ಭಾವಿಸುತ್ತೆ. ಯಾಕೆ ಅಂತಂದರೆ ಅಮೆರಿಕ ಚೈನಾ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಮುಂದೆ ಬರೋದಿಲ್ಲ. ಸದ್ಯ ಅಮೆರಿಕ ಇರಾನ್ ವಿರುದ್ಧವಾಗಿ ವಿಪರೀತವಾಗಿ ಟೊಮೊಹಾಕ್ ಮಿಸೈಲ್ಗಳನ್ನು ಬಳಸ್ತಾ ಇದೆ. ಜೊತೆಗೆ ಹಲವು ವರ್ಷಗಳಿಂದ ಉತ್ಪಾದನೆ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಈಗ ಒಮ್ಮೆಗೆ ಬಳಸ್ತಾ ಇದೆ. ಮಿತ್ರ ದೇಶಗಳ ರಕ್ಷಣೆಗೋಸ್ಕರವಾಗಿ ಏರ್ ಡಿಫೆನ್ಸ್ ಮಿಸೈಲ್ಗಳ ಸಂಖ್ಯೆ ಬಹಳ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಗಂಭೀರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರದ ಕೊರತೆಯನ್ನು ಉಂಟು ಮಾಡಬಹುದು. ಇದು ಚೈನಾಗೆ ಗೊತ್ತಾಗ್ತಿದ್ದ ಹಾಗೆ ಚೈನಾ ನೇರವಾಗಿ ತೈವಾನ್ನ ಮೇಲೆ ಅಟ್ಯಾಕ್ ಮಾಡಬಹುದು. ಹೀಗಂತ ತೈವಾನ್ ಆತಂಕದಲ್ಲಿದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ವರದಿ ಹೇಳ್ತಾ ಇದೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಕೆಲವು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.